ಸಾರಿ ಕಣ ತನ್ಮಯ್, ನಾನು ಅವಾಗ್ಲೇ ನಿಂಗೆ ಆ ತರ ತಮಾಷೆ ಮಾಡ್ಬಾರ್ದಾಗಿತ್ತು. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಹೋಗಕ್ಕ, ಮಾಡುದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಕೇಳ್ತಿದ್ಯಾ? ಗುಂಡಣ್ಣ, ಏನಾಯ್ತು? ಇನ್ನು ಯೂನಿಫಾರ್ಮ್ ತೆಗ್ದಿಲ್ಲ, ಹಾಗೆ ಕೂತಿದ್ಯಾ? ಗುಂಡಣ್ಣ, ಸ್ಕೂಲಲ್ಲಿ ಓದೋದು ಬರೆಯೋದು ಏನು ಕೊಟ್ಟಿಲ್ವಾ? ಏನ್ ಕಥೆ? ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ, ಯಾಕೋ ಹಾಗೆ ಕೂತಿದ್ಯಾ? ಏನಾಯ್ತು? ಈಗಲ್ಲ ಭಾಗ್ಯ, ಶಾಲೆಯಿಂದ ಬಂದಾಗಿಂದನು ಹೀಗೆ ಕೂತಿದ್ದಾನೆ. ಯಾಕೋ ಏನೋ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾ ಇಲ್ಲ. ಹೌದು ಮಗಳೇ, ಅವನ ಮನ್ಸಿಗೆ ಯಾಕೋ ತುಂಬಾ ಬೇಜಾರಾಗಿದೆ ಅನಿಸ್ತಾ ಇದೆ. ಏನು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಮಗು. ಊಟದ ಡಬ್ಬಿ ಕೂಡ ಹಾಗೆ ತಂದಿದ್ದಾನೆ, ಏನು ತಿಂದಿಲ್ಲ. ಗುಂಡಣ್ಣ, ಗುಂಡಣ್ಣ, ಏನಾಯ್ತು? ಹುಷಾರಿಲ್ವ ಮಗ? ಆರಾಮಾಗಿದ್ಯಾ ತಾನೆ? ಗುಂಡಣ್ಣ, ಏನಾಯ್ತು ಹೇಳಮ್ಮ. ಆವಾಗ್ಲೇ ನಾವು ಕೇಳಿದ್ವಿ, ಹೇಳಿಲ್ಲ. ಈಗ ಅಮ್ಮ ಕೇಳ್ತಾ ಇದ್ದಾಳೆ, ಅವಳಿಗೂ ಹೇಳಲ್ವಾ? ಗುಂಡಣ್ಣ, ಏನ್ ಗುಂಡಣ್ಣ ಅಂತ ಕರಿಬೇಡಿ ಅಂತ ಹೇಳಿದ್ರೆ ನಿಮಗ್ ಅರ್ಥ ಆಗಲ್ವಾ? ಏಯ್ ತನ್ಮಯ್, ಯಾಕೋ ಹೀಗಾಡ್ತಿದ್ಯಾ? ಇಷ್ಟ ದಿನ ಗುಂಡಣ್ಣ ಅಂತ ಕರೆದ್ರೆ ಹಲ್ಕಿಸ್ತಾ ಇದ್ದೆ. ಅಕ್ಕ ನೋಡು, ನನ್ನ ಸುಮ್ನೆ ಇರಿಟೇಟ್ ಮಾಡಬೇಡ. ನಾನು ಇಷ್ಟ ದಿನ ಹೇಳಿಲ್ಲ ಅಂದ್ರೆ ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ನನ್ನನ್ನ ಗುಂಡಣ್ಣ ಅಂತ ಕರಿಬೇಡಿ, ನನ್ಗದ್ ಇಷ್ಟ ಆಗಲ್ಲ. ಆಯ್ತಾಯ್ತು, ಎಲ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ, ಆಯ್ತಾ? ಹೇಳಿ ತನ್ಮಯ್ ಅವ್ರೆ, ಏನ್ ಪ್ರಾಬ್ಲಮ್ ಆಯ್ತು ಹೇಳಿ ಸರ್. ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ? ಏನಾಗ್ಬೇಕಾಗಿತ್ತು ನಿಮ್ಗೆ? ಅಮ್ಮ, ನಾನ್ ಜಿಮ್ ಸೇರ್ಬೇಕು ಅಂತ ಇದ್ದೀನಿ, ಪ್ಲೀಸ್ ನನ್ನ ಸೇರಿಸ್ತೀಯಾ? ಗುಂಡಣ್ಣ, ಅಲ್ಲಲ್ಲ ತನ್ಮಯ್, ಏನ್ ಪುಟ್ಟ ತಮಾಷೆ ಮಾಡ್ತಾ ಇದ್ಯಾ ಈಗ? ಏಯ್, ಏನಾಗಿದೆ ನಿನಗೆ? ಜಮ್ಮು ಗಿಮ್ಮು ಏನು ಬೇಡ. ಈ ತರ ಗುಂಡ್ ಗುಂಡಾಗೆ ರಸಗುಲ್ಲ ತರ ಇದ್ರೇನು ಚಂದ. ನೀನು ಇಲ್ಲ, ನನ್ಗೆ ಈ ತರ ಇರಕ್ ಇಷ್ಟ ಇಲ್ಲ. ಅಮ್ಮ ಪ್ಲೀಸ್, ನನ್ ಹೇಗಾದ್ರೂ ಮಾಡಿ ಸಣ್ಣ ಆಗ್ಬೇಕು. ನಂಗೆ ಈ ತರ ಇರೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ಜಿಮ್ ಸೇರ್ಸು, ಹೇಗಾದ್ರೂ ಕಷ್ಟಪಟ್ಟು ಸಣ್ಣ ಆಗ್ತೀನಿ. ಗುಂಡಣ್ಣ, ಅಮ್ಮ ಆಯ್ತಾಯ್ತು, ಸಾರಿ. ತನ್ಮಯ್ ನೋಡು, ನೀನಿನ್ನೂ ಸಣ್ಣ ಹುಡುಗ, ಜಿಮ್ ಸೇರೋ ವಯಸ್ಸಲ್ಲ ಬಂಗಾರ ನಿಂದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನನ್ ಜಿಮ್ ಜಾಯ್ನ್ ಆಗ್ಬೇಕು ಅಂದ್ರೆ ಜಾಯ್ನ್ ಆಗ್ಬೇಕು ಅಷ್ಟೇ. ತನ್ಮಯ್, ಆಕ್ಚುಲಿ ಏನಂದ್ರೆ ಜಿಮ್ಗೆ ಹೋದವರೆಲ್ಲ ಜಾಸ್ತಿ ಹೈಟ್ ಆಗಲ್ಲ ಕಣೋ. ನೀನ್ ಜಾಯ್ನ್ ಆದ್ರೆ ನೀನ್ ಶಾರ್ಟ್ ಆಗ್ತೀಯ, ಆಮೇಲೆ ಮತ್ತೆ ತಮಾಷೆ ಮಾಡ್ತಾರ ಕಣೋ. ಹೈಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕ, ನಾನ್ ಸಣ್ಣ ಆಗ್ಬೇಕಷ್ಟೇ. ನೋಡು ತನ್ಮಯ್, ಸುಮ್ನೆ ಹಠ ಮಾಡ್ಬೇಡ. ಹೋಗು, ಯೂನಿಫಾರ್ಮ್ ಬದಲಾಯಿಸಿ ಮೊದ್ಲು ಹೊಟ್ಟೆಗೆ ಏನಾದ್ರು ತಿನ್ನು, ನಡಿ. ನಾನ್ ಏನ್ ಹೇಳಿದ್ರು ಎಲ್ಲ ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ಯ ತಾನೆ? ಇಷ್ಟು ದಿನ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಆದ್ರೆ ನಿನ್ಗೆ ಗಿಫ್ಟ್ ಸಿಕ್ಕಿದೆ ತಾನೆ? ಅದನ್ನ ಯೂಸ್ ಮಾಡ್ಬಿಟ್ಟು ಜಾಯಿನ್ ಮಾಡ್ಬೋದು ತಾನೆ? ಆದ್ರೂ ನೀನ್ ಮಾಡ್ತಾ ಇಲ್ಲ. ಹೋಗಮ್ಮ. ಏ ಗುಂಡಣ್ಣ, ಅಲ್ಲ ತನ್ಮಯ್, ನೀನ್ ಅನ್ಕೊಂಡಿರ್ಬೋದು ಗುಂಡಣ್ಣ, ಅಮ್ಮನ ಹತ್ರ ಅಷ್ಟು ದುಡ್ಡಿದ್ರು ಅಮ್ಮ ಬೇಡ ಅಂತ ಹೇಳ್ತಿದ್ದಾಳೆ ಅಂತ. ಆದ್ರೆ ಆ ದುಡ್ಡು ನಂದಲ್ಲ ಗುಂಡಣ್ಣ, ನನ್ನನ್ನ ಕ್ಷಮಿಸ್ಬಿಡು. ಹೌದು, ನೀನ್ ಇಷ್ಟಪಟ್ಟಿದ್ ಎಲ್ಲಾನು ಕೊಡಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇವಾಗ ಸದ್ಯಕ್ಕೆ ನನ್ನ ಕೈಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ, ತನ್ಮಯ್ಗೆ ರಾಖಿ ತಂದಿದ್ದೆ, ಆದ್ರೆ ಕಟ್ಟದೇ ಮರ್ತೋದೆ. ಮೊದ್ಲು ಕಟ್ತೀನಿ.
ತನ್ಮಯ್ ತನ್ಮಯ್ ಎದ್ದೇಳು ಇಲ್ಲಿ, ನಾನ್ ನಿಂಗೋಸ್ಕರ ಏನೋ ತಂದಿದ್ದೀನಿ. ಅಕ್ಕ ಪ್ಲೀಸ್ ಇರಿಟೇಟ್ ಮಾಡಬೇಡ. ತನ್ಮಯ್ ಪ್ಲೀಸ್ ಎದ್ದೇಳು, ನಾನ್ ನಿಂಗೋಸ್ಕರ ಏನೋ ತಂದಿದ್ದೀನಿ ಕಣೋ. ತಂದಿದ್ರು ನನಗ್ ಕೊಡ್ಬೇಡ. ತನ್ಮಯ್ ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಎದ್ದೇಳು ಪ್ಲೀಸ್. ಸಾರಿ ಕಣೋ ತನ್ಮಯ್, ನಾನು ಅವಾಗ್ಲೇ ನಿಂಗೆ ಆ ತರ ತಮಾಷೆ ಮಾಡ್ಬಾರ್ದಾಗಿತ್ತು. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಹೋಗಕ್ಕ, ಮಾಡುದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಕೇಳ್ತಿದ್ಯಾ? ತನ್ಮಯ್ ಐ ಆಮ್ ರಿಯಲಿ ಸಾರಿ ಕಣೋ, ನಾನು ಹಾಗೆಲ್ಲ ಮಾಡ್ಬಾರ್ದಾಗಿತ್ತು. ಬಟ್ ಸಾರಿ ಕೇಳ್ತಿದ್ದೀನಿ ಅಲ್ವಾ, ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲಿ ನೋಡು ನಿಂಗೆ ಏನ್ ತಂದಿದ್ದೀನಿ ಅಂತ. ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ, ಕಣ್ಣ ಮುಂದೆ ಬಾಳಿ ಬೆಳಗು ಕಂದಯ್ಯ ನನ್ನ ತಮ್ಮಯ್ಯ. ಅಕ್ಕ ಅನ್ನೋ ಹಾಲೆರೆವೆ, ಅಮ್ಮ ಅನ್ನೋ ಉಸಿರೆರೆವೆ, ಚಂದಮಾಮ ಓ ಚಂದಮಾಮ. ತನ್ಮಯ್ ಏನೇ ಆದ್ರೂ ನಾನು ನಿನ್ ಜೊತೆ ಇರ್ತೀನಿ ಕಣೋ. ಇನ್ ಮುಂದೆ ಯಾವತ್ತು ನಿನ್ನ ಗುಂಡ ಅಂತ ಕರೆಯಲ್ಲ. ಇನ್ ಯಾವತ್ತು ನಿಂಗೆ ಬೇಜಾರಾಗೋ ತರ ನಡ್ಕೊಳಲ್ಲ, ಸರಿನಾ? ನೋಡು ತನ್ಮಯ್, ನೀನ್ ನಿನ್ ಮೇಲೆ ಯಾವತ್ತೂ ಹೇಳ್ಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಯ್ತಾ? ಇವಾಗ ನೀನ್ ಮಲ್ಕೋ, ನಂಗೆ ರೆಕಾರ್ಡ್ ಇದೆ, ಅದನ್ನ ಬರ್ದು ಮುಟ್ಟಿ ಮಲ್ಕೋತೀನಿ. ಅಕ್ಕ ನೀನಿರು ಇಲ್ಲೇ, ನೀನ್ ಕಟ್ಟಿದ್ಯಲ್ಲ ನೀನ ಕೊಡ್ತೀನಿ. ಇವಾಗ ಏನೋ ಕೊಡ್ತೀಯಾ? ಮಲ್ಕೋ. ಇರೋ ಕೊಡ್ತೀನಿ. ಏನೋ ತನ್ಮಯ್ ಚಾಕ್ಲೇಟ್ ಕೊಡ್ತಿದ್ಯಾ? ಹೌದು, ಬೆಳಗ್ಗೆ ತಗೊಂಡಿದ್ದು ಹಾಗೆ ಇತ್ತು, ತಗೊಳಕ್ಕ. ನನಗ್ ಬೇಡ ತನ್ಮಯ್, ನೀನೇ ತಿನ್ನು. ಇಲ್ಲ ಇಲ್ಲ, ನೀನ್ ತಿನ್ಲೇಬೇಕು. ತನ್ಮಯ್ ನಂಗ್ ಬೇಡ ಕಣೋ, ನೀನೇ ಚಾಕ್ಲೇಟ್ ತಿನ್ನು. ತಗೊಳಕ್ಕ. ನಂಗ್ ಬೇಡ ತನ್ಮಯ್. ತಗೋ. ಭಾವ, ಏನಾಯ್ತು? ಏನೋ ಯೋಚನೆಯಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ ಪೂಜಾ. ಏನೋ ಇದೆ ಅಂತ ಗೊತ್ತು ಭಾವ, ಏನು ಅಂತ ಹೇಳಿ. ನನ್ನನ್ನ ತಂಗಿ ತರ ಅಂತೀರಾ, ಈ ತಂಗಿ ಹತ್ರ ಏನು ಹೇಳ್ಕೊಳಲ್ವಾ? ಹಾಗೇನೂ ಇಲ್ಲ ಪೂಜಾ, ಇದ್ದಿದ್ರೆ ನಾನು ಹೇಳ್ಕೊಳ್ತಿರ್ಲಿಲ್ವಾ? ಹೇಗಿದ್ರು ನೀನು ಬಂದಿದ್ಯಾ, ನನ್ನಲ್ಲಿ ಒಂದಷ್ಟು ಡೌಟ್ಗಳಿವೆ, ಕೇಳಲಾ? ಕೇಳಿ ಭಾವ. ಬಾ ಕೂತ್ಕೋ. ಅಲ್ಲ ಪೂಜಾ, ನಾನು ಸುಮಾರು ಜನರನ್ನ ನೋಡಿದ್ದೀನಿ. ಅವ್ರ ಹತ್ರ ಹೆಚ್ಚೇನು ದುಡ್ಡಿರೋದಿಲ್ಲ, ಸಣ್ಣದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಆದ್ರೂ ಆರಾಮಾಗಿ ಇರ್ತಾರೆ. ಯಾರ ಹತ್ರನೂ ದುಡ್ಡೆಲ್ಲ ಕೇಳಕ್ ಹೋಗಲ್ಲ, ತುಂಬಾ ದೊಡ್ಡ ಆಸೆಗಳನ್ನು ಇಟ್ಕೊಂಡಿರಲ್ಲ. ನಿಜವಾಗ್ಲೂ ಹೀಗೂ ಬದುಕಕ್ ಸಾಧ್ಯನಾ? ಇದೇನ್ ಭಾವ, ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ಹಾಗೆಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾ ಅನ್ನೋದೇ ನನ್ನ ಕ್ಯೂರಿಯಾಸಿಟಿ. ಖಂಡಿತವಾಗ್ಲೂ ಮಾಡ್ಬೋದು ಭಾವ. ನಾನು ಅಂಥದ್ದೇ ಒಂದ್ ಮನೆಯಿಂದ ಬಂದಿರೋಳಲ್ವಾ. ಇನ್ಫ್ಯಾಕ್ಟ್ ನನ್ನ ಅಮ್ಮನ ಮನೆ ಹೇಗಿದೆ ಅಂತ ನೀವೇ ನೋಡಿದಿರಲ್ವಾ. ಮನೆ ಚಿಕ್ಕದಾಗಿತ್ತು, ಆದ್ರೆ ಮನೆ ತುಂಬಾ ನಗು ತುಂಬಿತ್ತು. ದುಡ್ಡು ಕಮ್ಮಿ ಇತ್ತು ಹೌದು, ಆದ್ರೆ ಅವಾಗ ನಾವು ಮಾಡ್ತಾ ಇದ್ದ ಎಂಜಾಯ್ಮೆಂಟಿಗೆ ಏನೂ ಕಮ್ಮಿ ಇಲ್ಲ. ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆಸೆ ಕನ್ಸುಗಳು ಇರ್ಲಿಲ್ಲ ಅಂತ ಏನಿಲ್ಲ, ಎಲ್ಲಾನು ಇತ್ತು. ಆದ್ರೆ ನಮ್ದೇ ದುಡ್ಡಲ್ಲಿ, ನಮ್ ಸ್ವಂತ ದುಡ್ಡಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಹಠ ಕೂಡ ಇತ್ತು. ಬುದ್ಧಿ ಬರೋ ತನಕ ನಾನು ಬೇರೆ ತರಾನೇ ಇದ್ದೆ, ಆಮೇಲೆ ಸರಿ ಹೋದೆ. ಇದಕ್ಕೆಲ್ಲ ಗಟ್ಟಿ ಮನ್ಸ್ ಬೇಕಲ್ವಾ? ಹಾಗೇನಿಲ್ಲ ಬಾಬಾ, ನಾವು ಹುಟ್ಟಿರೋ ಜಾಗ, ಬೆಳೀತಿರೋ ಪರಿಸರ, ನಮ್ ಜೊತೆ ಇರೋ ವ್ಯಕ್ತಿಗಳಿಂದನೇ ನಾವೆಲ್ಲ ಕಲಿತಾ ಹೋಗ್ತೀವಿ. ಆದ್ರೆ ಆ ಮನೆಯಲ್ಲಿ
ನಿಮ್ಗಳ ಮಧ್ಯೆ ಜಗಳ ಆಗ್ತಿರ್ಲಿಲ್ವಾ? ಮಲ್ಗೋ ಜಾಗಕ್ಕೆ, ಕೂರೋ ಸೋಫಕ್ಕೆ? ಅಯ್ಯೋ ಕೇಳ್ತಿರಲ್ಲ ಬಾವ, ಜಗಳಕ್ಕೇನ್ ಕಮ್ಮಿ ಇರ್ಲಿಲ್ಲ. ನಾನು ಲಕ್ಷ್ಮಿ ಭಾಗ್ಯಕ್ಕ 3 ಜನ ಇದ್ವಾ, ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ವಿ. ಜಗಳ ಬೈಗುಳ ಎಲ್ಲ ಕಾಮನ್. ಬೆಳಗ್ಗೆ ಎದ್ದಾಗಿಂದ ಶುರು. ನಮ್ಮಮ್ಮನ್ ಬೈಗುಳನೇ ನನಗ್ ಸುಪ್ರಭಾತ. ಅವ್ರು ಬೈಲಿಲ್ಲ ಅಂದ್ರೆ ನಾನು ಎದ್ದೊಳ್ತಾನೆ ಇರ್ಲಿಲ್ಲ. ಎದ್ದು ದಿನ ಅವ್ರ ಜೊತೆನೂ ಜಗಳ ಮಾಡ್ತಾ ಇದ್ದೆ. ಆಮೇಲೆ ನಾನು ಜಗಳ ಮಾಡ್ತೀನಿ ಅಂತ ಮಿಕ್ಸಿ ಹಾಕಕ್ ಶುರು ಮಾಡ್ಬಿಡೋರು. ಅದಕ್ಕೂ ಬೈಕೊಂಡ್ ಎದ್ದೊಳ್ತಾ ಇದ್ದೆ. ನಾನ್ ಹೇಳೋ ಅಷ್ಟೊತ್ತಿಗೆ ಲಕ್ಷ್ಮಿ ಒಂದ್ ರೌಂಡ್ ಅಂಗಡಿಗೆ ಹೋಗಿ ಬರೋಳು, ಭಾಗ್ಯಕ್ಕ ಎಲ್ಲ ಅಡ್ಗೆ ಮಾಡ್ತಿದ್ಲು. ಅವರೆಲ್ಲ ಕೆಲಸ ಮಾಡ್ತಿದ್ರು, ನೀನೇನ್ ಮಾಡ್ತಿದ್ದೆ ಪೂಜಾ? ನಾನ್ ಇಂಟ್ರೆಸ್ಟ್ ಕೊಟ್ಟು ಏನಾದ್ರೂ ಕೆಲಸ ಮಾಡೋ ಹಾಗಿದ್ದಿದ್ರೆ ಅಮ್ಮಂಗೆ ಮಿಕ್ಸಿ ಹಾಕಿ ನನ್ನ ಎಪ್ಸೋ ಪರಿಸ್ಥಿತಿ ಬರ್ತಿತ್ತ ಭಾವ. ನಾನ್ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ ಎಕ್ಸೆಪ್ಟ್ ಬಟ್ಟೆಗೆ ಐರನ್ ಹಾಕೋದು. ನನ್ ಪ್ರಕಾರ ಅದೇ ಒಂದ್ ದೊಡ್ಡ ಕೆಲ್ಸ. ನನ್ ಏನ್ ಮಾಡಿಲ್ಲ ಅಂದ್ರೂ 2 ಕೆಲ್ಸ ನೆಟ್ಟಗ್ ಮಾಡ್ತಿದ್ದೆ. ಒಂದು ಬಟ್ಟೆಗೆ ಐರನ್ ಹಾಕೋದು, ಇನ್ನೊಂದು ಜಗಳ ಮಾಡೋದು. ಅಪ್ಪ ಅಮ್ಮನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ, ಕೋಪನೂ ಮಾಡ್ಕೋತಾ ಇದ್ದೆ. ಆದ್ರೆ ಒಂದು ಭಾವ, ಆ ಕೋಪ ತುಂಬಾ ಹೊತ್ತು ಇರ್ತಾ ಇರ್ಲಿಲ್ಲ. ಹೌದಾ? ಅದ್ ಹೇಗೆ? ತುಂಬಾ ಚಿಕ್ಕ ಮನೆ ಅಲ್ವಾ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವ್ರವ್ರ ಮುಖನೇ ನೋಡ್ಬೇಕಿತ್ತು. ಅದಕ್ಕೆ ಬೇಗ ಸರಿ ಹೋಗ್ಬಿಡ್ತಿದ್ವಿ. ಅಂದ್ರೆ ಸಣ್ಣ ಮನೆನೇ ಚಂದ ಅಂತ ಹೇಳ್ತಿದ್ಯಾ? ಭಾವ, ನಾನ್ ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಚಿಕ್ಕ ಮನೆನೇ ಚಂದ ಭಾವ. ಜಾಸ್ತಿ ರೂಮ್ ಇರ್ತಾ ಇರ್ಲಿಲ್ಲ. 1 ಹಾಲು, 1 ಕಿಚನು, 1 ಬೆಡ್ರೂಮು. ಏನೇ ಆದ್ರೂ ಎಲ್ಲ ಜೊತೆಲೆ ಇರ್ತೀವಿ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು. ಇಲ್ಲಿ ಇದು ತುಂಬಾ ದೊಡ್ಡ ಮನೆ. ಊಟಕ್ಕೋ ತಿಂಡಿಗೋ ಎಲ್ಲ ಜೊತೆಗೆ ಸೇರ್ತೀವಿ, ಆಮೇಲೆಲ್ಲ ಹೋಗಿ ಅವ್ರವ್ರ ರೂಮ್ ಸೇರ್ಕೊಂಡ್ಬಿಡ್ತಾರೆ.